ಕುಲಪತಿಗಳನ್ನು ಸ್ವಾಗತಿಸಬೇಕು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದ ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಯಾಗಿರ್ತಕ್ಕಂಥ ಸಪ್ತಾ ಮೇಡಮ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬ ಹೃದಯದ ಬಹಳ ಮಾಡ್ತೇನೆ. ಅವರಿಗೆ ರಮೇಶ್ ಕಾಂಬ್ಳೆ ಅವರು ಹೊಸಕೋಟೆ ಚಂದ್ರ ಮೂಲಕ ಬಹಳ ಆತ್ಮೀಯರೇ, ಈ ಕಾರ್ಯಕ್ರಮದ ಉದ್ದೇಶ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಗೊಳಿಸುವುದಕ್ಕಾಗಿ ಈ ರಾಷ್ಟ್ರೀಯ ಮತದಾನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ ನಾವು ಜನವರಿ 25ರಂದು ಆಚರಿಸ್ತಾ ಬರ್ತಾ ಇದ್ದೀವಿ. ಹಾಗೇನೆ ಇವತ್ತು ವಿಶ್ವವಿದ್ಯಾಲಯದಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ರಾಷ್ಟ್ರೀಯ ಮತದಾನಾಚರಣೆ ಕುರಿತು ಒಂದು 5 ನಿಮಿಷ ಮಾತನಾಡಬೇಕಾಗಿ ನಾನು ಅವರಿಗೆ ವಿನಂತಿಸಿಕೊಳ್ತೀನಿ. ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದ ನಮ್ಮ ಎಲ್ಲ ವಿಭಾಗಗಳ ನಿಕಾಯಗಳ ಡೀನರುಗಳೇ, ಪ್ರಾಧ್ಯಾಪಕರುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಭಿಷ್ಟತಾ ಜಾಗೃತ ಈ ದಿನದ ವಿಶೇಷ ಜಾಗೃತವಾಗಿರ್ತಕ್ಕಂಥ ಮತದಾರ. ದೆಹಲಿಯ ಚುನಾವಣೆ ಆಗ್ತಾ ಇದೆ. ಜನ ಹೇಗೆ ಓಟ್ ಹಾಕ್ತಿದ್ದಾರೆ? ಎಲ್ಲ ಹೆಣ್ಮಕ್ಳು ಓಟ್ ಹಾಕ್ಲಿಕ್ಕೆ ಬಂದಿದ್ದಾರೆ. ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿದೆ. ಯಾವ ರೀತಿಯಲ್ಲಿ ತಮ್ಮ ಪ್ರಜಾಪ್ರಭುತ್ವದ ಅಪೇಕ್ಷೆಯನ್ನ ಅವರು ಕನ್ವರ್ಟ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಭಾರತ ದೇಶ ತನ್ನ 76 ವರ್ಷಗಳ ಪ್ರಯಾಣ, ಗಣರಾಜ್ಯೋತ್ಸವ ನಾಳೆ ಇದೆ. ನಮ್ಮ ಪ್ರಯಾಣ ಹೇಗೆ ಸಾಗ್ತಾ ಇದೆ? ನಮ್ಮ ಯುವಕರ ಭವಿಷ್ಯ ಹೇಗೆ ಮುಂದೆ ಆಗ್ತದೆ? ನಿನ್ನೆ ಅಮೆರಿಕದ ಅಧ್ಯಕ್ಷ ಚುನಾವಣೆ ನಂತರ ವಿದೇಶಾಂಗ ನೀತಿಗಳು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ತಂತ್ರಜ್ಞಾನದ ಸವಾಲುಗಳನ್ನ ನೀವೆಲ್ಲ ಹೇಗೆ ಮೆಟ್ತೀರ ನೀವು? ಈ ಕಾಲಘಟ್ಟದ ಸಮಸ್ಯೆಗಳಾಗಿರ್ತಕ್ಕಂಥ ಹೊಸ ಹೊಸ ಸಮಸ್ಯೆಗಳಿಗೆ ನಮ್ಮ ಯುವಕರು ಆಶೋತ್ತರವನ್ನು ಬಯಸ್ತಕ್ಕಂಥದ್ದು ವ್ಯವಸ್ಥೆಯಿಂದ ಬಯಸ್ತಾರೆ. ಒಂದು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನತೆಗೆ ಒಂದು ಆಶಾ ಕಿರಣ ಆಗ್ತದೆ. ಯಾವ ವ್ಯವಸ್ಥೆಗಳು ವಿಫಲ ಆಗುತ್ತೆ ಅಂತ ದೇಶಗಳಲ್ಲಿ ಅರಾಜಕತೆ, ಯುದ್ಧಗಳು, ತೊಂದರೆಗಳು ಎಲ್ಲ ಬರ್ತದೆ. ಒಂದು ದೇಶ ಬದ್ಧವಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಿಂದ ಅಂತಕ್ಕಂಥದ್ದು. ಆ ವ್ಯವಸ್ಥೆ ಗಟ್ಟಿ ಮಾಡೋದು ಯಾಕೆ? ನಾವು ಮತದಾನವನ್ನ ಎಲ್ಲರೂ ಹಾಕ್ಬೇಕು, ಜಾಗೃತವಾಗಿ ಆಗ್ಬೇಕು. ಈ ಜಾಗೃತ ಮತದಾರ ಏನ್ ಮಾಡ್ತಾನೆ? ಜಾತಿ, ಧರ್ಮ, ಆಮಿಷ ಎಲ್ಲವನ್ನು ಬಿಟ್ಟು ಈ ಮನುಷ್ಯ ಯೋಗ್ಯ, ನೀವೇಗೆ ಕೆಲಸ ಹುಡುಕೋಬೇಕಾದ್ರೆ ಈ ಕೆಲಸ ಯೋಗ್ಯ, ಇದು ನನಗೆ ಒಳ್ಳೇದು ಕೊಡುತ್ತೆ, ಇದರಿಂದ ನನ್ನ ಬದುಕು ಗಟ್ಟಿ ಆಗುತ್ತೆ, ಆ ತರದ ಆಶಯದಿಂದ ನೀವು ಒಂದು ಕೆಲಸವನ್ನು. ಹಾಗೆ ಇದೇ ರೀತಿಯಲ್ಲಿ ಒಂದು ದೇಶದ ಭವಿಷ್ಯ ಇದೆ, ಹುಡುಗಾಟ ಅಲ್ಲ. ಇದು ಮತದಾನ ತುಂಬಾ ಜನ ತುಂಬಾ ವರ್ಷಗಳ ಕಾಲ ಒಂದು ಹುಡುಗಾಟ ಆಗಿ ಏನೋ ಒಂದು ವಿಸಾಪ ವಸ್ತು ತರ ಆಗ್ಬಿಟ್ಟಿದೆ. ಆದ್ರೆ ಇವತ್ತಿನ ಜೀವನವನ್ನು ನೋಡಿದಾಗ, ದುಸ್ತರತೆಯನ್ನು ನೋಡಿದಾಗ, ನಮ್ಮ ನೊಂದಿರ್ತಕ್ಕಂಥ ಯುವಕರನ್ನು ನೋಡಿದಾಗ, ವಿದ್ಯಾರ್ಥಿಗಳು ನೋಡಿದಾಗ, ಈ ದೇಶದ ಕನಸುಗಳು ಯಾವ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಕನಸನ್ನ ಈ ದೇಶ ಸರಿ ಮಾಡುತ್ತೆ ಅಂತಕ್ಕಂಥ ಯೋಚನೆ ಮಾಡಕ್ಕೆ ಶುರುವಾದಾಗ ಒಂದು ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಬೇಕು, ದೇಶನೂ ಭಾಗವಹಿಸಬೇಕು. ಇದು ಒಂದೇ ನಾಡಿನ ಮುಖಗಳು. ನಮ್ಮ ಎಲ್ಲ ಕಾಲಘಟ್ಟಗಳಲ್ಲಿ ಸಮಸ್ಯೆಗಳು, ಸವಾಲುಗಳು, ಆಶಯಗಳು ಎಲ್ಲರ ಕಾಲದಲ್ಲೂ ಇದೆ. ಈ ಕಾಲದಲ್ಲೂ ಇದ್ದಾರೆ. ಅದೇ ಒಂದು ದೊಡ್ಡ ವಿಷಯ ಏನಂದ್ರೆ ಹೆಣ್ಣು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಸಬಲೀಕರಣವಾಗಿದೆ. ಬೆಳಿಗ್ಗೆಲ್ಲ ಕೈಗಳು ನೋಡ್ತೀರಾ, ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಹೆಣ್ಣು ಮಕ್ಕಳಿಗೆ ಎಷ್ಟು ತೊಂದರೆಗಳಾಗ್ತಾ ಇದೆ, ಬದುಕೋದು ಹೇಗೆ, ಹಲವಾರು ವಿಷಯಗಳು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಪರಿಹಾರ ಎಲ್ಲಿದೆ? ನಮ್ಮ ಯುವಕ ನಿಮ್ಮ ಹತ್ರನೇ ಮಾತಾಡ್ಬೇಕು. ಒಂದು ವಿಷಯ ತುಂಬಾ ಸರಿಯ. ಈಗ ಯಾವ ತರ ಬದುಕನ್ನು ಬಯಸ್ತಾ ಇದ್ದೀರಾ? ಏನ್ ಆಗ್ಬೇಕು ಅಂತಿದ್ದೀರಾ? ಆ ಬದುಕನ್ನ ಈ ಕ್ಲಾಸ್ ರೂಮ್ ಕಟ್ಕೊಡುತ್ತಾ ನಿಮಗೆ? ಈ ವಿದ್ಯೆ ಕಟ್ಕೊಡುತ್ತಾ? ಏನು ನಿಮ್ಮ ಬದುಕನ್ನ ಭದ್ರ ಮಾಡುತ್ತೆ? ಈ ಬದುಕಿಗಾಗಿ ನಾವು ನಿಮ್ಗೆ ಏನ್ ಕೊಡ್ಬೋದು? ಈ ವಿಶ್ವವಿದ್ಯಾಲಯ ಏನ್ ಕೊಡ್ಬೋದು? ಸರ್ಕಾರ ಏನ್ ಕೊಡ್ಬೋದು ಅಂತಕ್ಕಂಥದ್ದು ನಮ್ಮ ಆಶಯ. ನಿಮ್ಗೆಲ್ಲ ಲ್ಯಾಪ್ಟಾಪ್ ಕೊಟ್ರೆ ಎಲ್ಲ ಜೀವನ ಚೆನ್ನಾಗಾಗುತ್ತೆ ಅಂದ್ರೆ ನಾನು ಹೇಳ್ತಾ ಇರ್ತಾರೆ, ಖಂಡಿತ ಈ ಕ್ಷಣಕ್ಕೆ ಭಗವಂತನಿಗೆ ಕೈ ಕೊಟ್ಬಿಡೋಣ. ಇಂಗ್ಲಿಷ್ ಭಾಷೆ ಕೊಟ್ಕೊಡಾದ್ರೆ ಇಂಗ್ಲಿಷ್ ಭಾಷೆ ಕೊಡ್ಸಕ್ಕೆಲ್ಲ ಪ್ರಯತ್ನ ಮಾಡ್ಬಿಡೋಣ. ಇಷ್ಟಕ್ಕೆ ಆಗೋಗ್ಬಿಡುತ್ತ ಜೀವನ? ಇಂತಕ್ಕಂಥ ಪ್ರಶ್ನೆಗಳು ನಮ್ಮನ್ನ ದೀರ್ಘ ಕಾಡುತ್ತೆ. ನಿರುದ್ಯೋಗದ ಸಮಸ್ಯೆ ನಿವಾರಣೆ ಮಾಡ್ತಾ ಹೇಗೆ? ಬಡತನದ ಸಮಸ್ಯೆ ನಿವಾರಣೆ ಮಾಡೋದು ಹೇಗೆ? ವಿದ್ಯಾರ್ಥಿಗಳು ಒಳ್ಳೆಯ ಜೀವನ ಸಾಗಿಸೋದು ಹೇಗೆ? ಇವತ್ತೆಂಥ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಆ ತಾಂತ್ರಿಕ ಯುಗದಲ್ಲಿ
ಆ ವಾಟ್ಸಪ್ ಒಂದು ತುಂಬಾ ಬೇಸರ ಆಗತಕ್ಕಂಥ ವಿಷಯಗಳು ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇದೆ. ತುಂಬಾ ನೋವಾಗ್ತದೆ. ಯಾಕೆ ನಮ್ಮ ಇವತ್ತು ಯುವಕರು ಅರ್ಥ ಮಾಡ್ಕೊಳ್ತಿಲ್ಲ ಜೀವನದ ಕ್ಲಿಷ್ಟತೆಯನ್ನ, ಕಷ್ಟವನ್ನ. ಹಾಗಾಗಿ ಈ ಜಾಗೃತಿ ಸಮಯದಲ್ಲಿ ನಮ್ಮ ಮನಸ್ಸಿನ ಜಾಗೃತಿ ಆಗಲಿ, ವಿಶ್ವವಿದ್ಯಾಲಯ ಅವಕಾಶ, ಈ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ರಾಜ್ಯಶಾಸ್ತ್ರ ವಿಭಾಗ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮತದಾನ ನಿಮ್ಮ ಜೀವನದ ನಿರಂತರ ನಡ್ಕೊಂಡು ಹೋಗ್ತದೆ. ಆ ನಿರಂತರ ಪ್ರಕ್ರಿಯೆಯಲ್ಲಿ ಒಂದು ಗಮನದಲ್ಲಿರಲಿ, ನಾನು ಸರಿಯಾಗಿ ವೋಟ್ ಮಾಡಬೇಕು, ಖಂಡಿತವಾಗಿ ವೋಟ್ ಮಾಡಬೇಕು. ತಂತ್ರಜ್ಞಾನ ಮುಂದೆ ಯಾವ್ಯಾವ ತರ ವೋಟಿಂಗ್ ಬರುತ್ತೆ ಗೊತ್ತಿಲ್ಲ ಇನ್ನೊಂದು ನಿಮಿಷಕ್ಕೆ. ಈ ಬ್ಯಾಲೆಟ್ ಬಾಕ್ಸ್ ಚೇಂಜ್ ಆಗಿ ವೋಟಿಂಗ್ ಮೆಷಿನ್ ಅಂದ್ಕೊಂಡೆ ಮುಗಿದೋಗಲ್ಲ ತಂತ್ರಜ್ಞಾನ. ನೆಕ್ಸ್ಟ್ ಯಾವ ತರ ಬರುತ್ತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಸಕ್ರಿಯವಾಗಿ ನಾವು ಉಸಿರುವವರಿಗೆ ಮತದಾನ ಭಾಗವಹಿಸಬೇಕು, ಜಾಗೃತರಾಗಿರ್ಬೇಕು, ದೇಶ ಚೆನ್ನಾಗಾಗ್ಬೇಕು, ಎಲ್ಲರೂ ಚೆನ್ನಾಗಾಗ್ಬೇಕು ಅಂತಕ್ಕಂಥ ಆಶಯ ಎಲ್ಲರ ಮನಸ್ಸಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದು ಕೆಲವು ವ್ಯಕ್ತಿಗಳ ಗುಂಪುಗಳ ಸಂತೋಷಕ್ಕೋಸ್ಕರ ಇರಲ್ಲ. ನೀವೆಲ್ಲ ಚೆನ್ನಾಗಾದಾಗ ಈ ದೇಶ ಚೆನ್ನಾಗಾಗುತ್ತೆ. ನೀವು ನೊಂದ್ರೆ, ಬೆಂದ್ರೆ, ಸಂಕಟ ಪಟ್ಟರೆ, ವಾಪಸ್ ಮನೆಗಳಿಗೆ ಹೋದ್ರೆ ಇಷ್ಟು ವಿದ್ಯೆ ಪಡ್ಕೊಂಡು ಅದು ದೊಡ್ಡದಾಗಿರ್ತಕ್ಕಂಥ ನೋವು ನಮಗೆ ಕೊಡುತ್ತೆ. ನೀವು ಸ್ವತಂತ್ರರಾದಾಗ, ಸಬಲೀಕರಣಗೊಂಡಾಗ, ಶಕ್ತರಾದಾಗ ನೀವು ಯಾರು ಕೂಡ ತಲೆ ಬಗ್ಸಲ್ಲ. ಹಾಗಾಗಿ ನಿಮ್ಮ ಜಾಗೃತಿ ಜೊತೆಗೆ ದೇಶದ ಜಾಗೃತಿನೂ ಮಾಡಬೇಕಾಗುತ್ತೆ ಅಂತ ವಿಷಯದಲ್ಲಿ ನಾವೆಲ್ಲ ಸಾಗೋಣ ಅಂತಕ್ಕಂಥ ಮಾತುಗಳನ್ನಾಡಿ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಾವೆಲ್ಲ ಒಂದು ಪ್ರತಿಜ್ಞೆಯನ್ನು ತೆಗೆದುಕೋಬೇಕು. ಉಸಿರೋರ್ಗೂ ಓಟ್ ಹಾಕ್ತೀವಿ. ಏನ್ ಕೊಡ್ಬೋದು ಈ ದೇಶಕ್ಕೆ ನಾವು? टैक्स तो सिक्कापट्टे ಕೊಡ್ತಾ ಇದ್ದೀವಿ. कुछ भी नहीं है हमारे पास. इतना वो लेके जाएगा, वही गवर्नमेंट आएगा, वो लेके जाएगा. क्या है हमारे पास देने के लिए? हमारे पास एक वोट है. वोट सही तरह हम लोग सही तरह सही मन से और दिल से ಅಂತ ಹುಡುಗಿ ಹೇಳ್ತಾರೆ. ಆ ದೇಶಕ್ಕೆ ಹೇಳ್ಬೇಕಾಗುತ್ತೆ ದಿಲ್ ಸೆ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳು ಮಾಡಿ ಎಲ್ಲರಿಗೂ ಶುಭ ಕೋರಿ ನಿಮ್ಮ ನಗು ನಮ್ಮ ವಿಶ್ವವಿದ್ಯಾಲಯದ ಆಸ್ತಿ, ಈ ಸಂತೋಷ ನಮ್ಮ ವಿಶ್ವವಿದ್ಯಾಲಯದ ಆಸ್ತಿ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಪ್ರಮಾಣ ವಚನ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ತಮ್ಮ ಕೈಯನ್ನು ಸ್ಟ್ರೇಟ್ ಆಗಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಧನ್ಯವಾದ.